ಇದೊಂದು ಭಾವಪೂರ್ಣವಾದಂತಹ ಹೃದಯ ಸ್ಪರ್ಶಿ ಸಮಾರಂಭ. ಊರು ಉಪಕಾರವರಿಯದು ಅನ್ನುವಂಥದ್ದು ಒಂದು ಕನ್ನಡ ಗಾದೆಯ ಮಾತು. ಆ ಗಾದೆಯ ಮಾತನ್ನ ಸುಳ್ಳಾಗಿಸಿರುವಂತಹ ಸಂದರ್ಭ ಇವತ್ತು ನೀವೆಲ್ಲ ಸೇರಿ ಸನ್ಮಾನ್ಯ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ಕೂಡ ಆರೋಗ್ಯಕರ ಸಮಾಜದ ಲಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. 84 ಸಂವತ್ಸರಗಳನ್ನು ಪೂರೈಸಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ಜೋಶಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. 1000 ಚಂದ್ರ ದರ್ಶನವನ್ನ ಮಾಡಿದ್ದಾರೆ, 1000 ಹುಣ್ಣಿಮೆಗ ಚಂದ್ರನನ್ನ. ಬಹುಶಃ ಎಷ್ಟು ಆಹ್ಲಾದಕರವಾಗಿ, ಸಮಾಧಾನಕರವಾಗಿ, ಸಂತೃಪ್ತಿಯಿಂದ ಬೆಳಕನ್ನು ನೀಡ್ತಕ್ಕಂಥ ಒಂದು ವ್ಯಕ್ತಿತ್ವ ಚಂದ್ರನದು. ಅಷ್ಟೇ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಆ ಚಂದ್ರಾರ್ಕವಾಗಿ ಶಾಶ್ವತವಾಗಿ ಉಳಿಯುವಂತಹ ಕೆಲಸಗಳನ್ನ, ಕಾರ್ಯಗಳನ್ನ ಈ ನಾಡಿಗೆ ಸಲ್ಲಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾದಂತಹ ಸಾರ್ಥಕ ಬದುಕನ್ನ ಬದುಕಿರುವಂತಹ ವ್ಯಕ್ತಿಗೆ ನಾವು ಎಷ್ಟು ಗೌರವಿಸಿದ್ರು ಕಡಿಮೆನೆ. ವಯಸ್ಸು 84. ಅವರು ಹೇಗಿದ್ದಾರೆ ಅನ್ನೋದನ್ನು ಕೂಡ ಜೋಶಿಯವರು ಚೆನ್ನಾಗಿ ಹೇಳಿದ್ರು. ಅವರನ್ನು ನೋಡಿದ್ರೆ ಒಬ್ಬ ಒಳ್ಳೆಯ ಮುಗ್ಧ ಮಗುವನ್ನು ನೋಡಿದಂತೆ ಇವತ್ತಿಗೂ ಕೂಡ ಕಾಣ್ತಾ ಇದ್ದಾರೆ. ಆದರೆ ಆ ಮಗು ಏನೆಲ್ಲವನ್ನು ಕಂಡಿರಲಾರದು. ಆದರೆ ಯಡಿಯೂರಪ್ಪನವರು ಏನೆಲ್ಲ ಕಂಡು ಇವತ್ತು ಅದನ್ನೆಲ್ಲವನ್ನು ಒಳಗಡೆ ಹುದುಗಿಸಿಕೊಂಡಿರುವಂತಹ ಒಂದು ಸಾಗರದ ರೂಪದಲ್ಲಿದ್ದಾರೆ. ಹೇಗೆ ಆಳವಾದ ಸಮುದ್ರದಲ್ಲಿ ಮುತ್ತು ರತ್ನಗಳಿದಾವೋ ಹಾಗೆ ಇವತ್ತು ಯಡಿಯೂರಪ್ಪನವರ ಮಾನಸದಲ್ಲಿ ಇಡೀ ಮನುಕುಲದ ಕಲ್ಯಾಣಕ್ಕಾಗಿ ಮಾಡಬೇಕಾಗಿರುವಂತಹ ಎಲ್ಲ ಮುತ್ತು ರತ್ನಗಳ ಸದೃಶ ಕಾಯಕಗಳು ಅವರಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಇದನ್ನೆಲ್ಲ ನೋಡಿದಾಗ ಒಬ್ಬ ಆದರ್ಶ ಜೀವಿ ಹೀಗಿರ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟರ ಮಟ್ಟಿನ ವ್ಯಕ್ತಿತ್ವ ಅವರದಾಗಿದೆ. ಒಂದು ಸಣ್ಣ ಜಾನಪದ ಕಥೆ. ಒಬ್ಬ ಮಂತ್ರವಾದಿ ಬಹಳ ತಪಸ್ ಮಾಡಿ ಅವನೊಂದು ಸಿದ್ಧಿ ಮಾಡ್ಕೊಂತಾನಂತೆ. ಏನ್ ಸಿದ್ಧಿ ಮಾಡ್ಕೊಂತಾನೆ ಅಂದ್ರೆ, ಅವನು ಯಾರನ್ನು ದುರ್ಗುಟ್ಟು ನೋಡ್ತಾರ ಅದು ಸುಟ್ಟು ಹೋಗ್ಬೇಕು. ಹಾಗಾಗಿ ಅವನು ಆ ತಪಸ್ ಮಾಡ್ಕೊಂಡು ಬಂದ್ ಕೂಡ್ಲೇನೆ ಪರೀಕ್ಷೆ ಮಾಡಿದಂತೆ. ಮರದ ಮೇಲೊಂದು ಹಕ್ಕಿ ಕೂತಿತ್ತು, ಅದನ್ನ ದುರ್ಗುಟ್ಟು ನೋಡ್ದ, ಅದು ಸುಟ್ಕೊಂಡು ಸದ್ದು ಬಿತ್ತು. ಅವನಿಗೆ ಆಯ್ತು, ತಪಸ್ಸಿದ್ಧಿ ಆಯ್ತು ಅನ್ನೋ ಅಹಂಕಾರದಿಂದ ಊರೊಳಗೆ ಬಂದ. ಒಂದು ಮನೆ ಮುಂದೆ ಬಂದು ಭಿಕ್ಷಾಂದೇಹಿಯಿಂದ, ಆ ಮನೆ ಎಂಥವ್ರದಾಗಿತ್ತು ಅಂದ್ರೆ ಆದ ಶರಣ ದಂಪತಿಗಳಾಗಿತ್ತು. ಆ ಕಾಯಕ ಮಾಡುವಂತಹ ಪತಿಯ ಉಪಚಾರವನ್ನ ಆದರ್ಶ ಸತಿ ಮಾಡ್ತಾ ಇದ್ಲು. ಆ ಉಪಚರಿಸುವಂತ ಸಂದರ್ಭದಲ್ಲಿ ಇವನು ಭಿಕ್ಷಾಂದೇಹಿಯಿಂದಾಗ ಆ ಸತಿ ತಕ್ಷಣ ಭಿಕ್ಷೆ ತೆಗೆದುಕೊಂಡು ಹೋಗ್ಲಿಲ್ಲ. ಪತಿಯ ಉಪಚಾರದ ನಂತರ ಭಿಕ್ಷೆ ತೆಗೆದುಕೊಂಡು ಹೋದ್ಲು. ಆ ಸನ್ಯಾಸಿ ದುರ್ಗುಟ್ಟಿ ನೋಡ್ತಾನೆ ಈಕೆಯನ್ನ, ನನ್ನಂಥವನು ಬಂದು ನಿಂತ್ರು ತಡಮಾಡಿದೆಯಲ್ಲ ಅಂತ. ಆಗ ಆಕೆ ಹೇಳ್ತಾಳೆ, ನೀನು ದುರ್ಗುಟ್ಟಿ ನೋಡಿದ ಕ್ಷಣಕ್ಕ ಸುಟ್ಕೊಂಡು ಸಾಯಲಿಕ್ಕೆ ನಾನು ಮರದ ಮೇಲಿನ ಹಕ್ಕಿಯಲ್ಲ ಅಂತ. ಆಗ ಅವನಿಗೆ ಆಶ್ಚರ್ಯ ಆಗ್ತದೆ, ನಾನು ಅಲ್ಲಿ ಮಾಡಿದ ಹಕ್ಕಿಯ ಸುಟ್ಟಿದ ಘಟನೆ ಈ ಮಹಿಳೆಗೆ ಮನೆಯೊಳಗಿರುವಳಿಗೆ ಹೇಗೆ ಗೊತ್ತಾಯ್ತು? ಏನಮ್ಮ ನೀನು ದೊಡ್ಡ ಸಾಧನೆ ಮಾಡ್ದಂಗೆ ಕಾಣ್ತೀಯ, ನಿನ್ ವಯಸ್ಸೆಷ್ಟು ಅಂತ ಕೇಳಿದಾಗ ಆಕೆ ಹೇಳ್ತಾಳಂತೆ, ನನಗಿನ್ನೂ 2 ವರ್ಷ ಅಂತ ಹೇಳ್ತಾಳೆ ಆ ಹೆಣ್ಮಗಳು. ಅವನಿಗೆ ಮತ್ತಷ್ಟು ಆಶ್ಚರ್ಯ ಆಗಿ, ನಿನ್ನ ಗಂಡಗೆ ಎಷ್ಟು ಅಂತ ಕೇಳಿದ್ರೆ 1 ವರ್ಷ ಅಂತಾಳೆ. ನಿಮ್ಮ ಮಾವನಿಗೆ ಎಷ್ಟು ವರ್ಷ ಅಂದ್ರೆ 6 ತಿಂಗಳು ಅಂತಾಳೆ. ಅತ್ತೆಗೆ ಎಷ್ಟು ಅಂತ ಕೇಳಿದ್ರೆ 3 ತಿಂಗಳು ಅಂತಾರೆ. ಅವನು ಗಾಬರಿಯಾಗಿ ಕೇಳ್ತಾನೆ, ನಿನ್ನ ಆಯುಷ್ಯದ ಲೆಕ್ಕಾಚಾರ ತಿಳಿತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳಮ್ಮ ಅಂದಾಗ ಆಕೆ ಹೇಳ್ತಾಳೆ, ನೋಡಿ ಈ ದೇಹಕ್ಕೆ ಒಂದಿಷ್ಟೆಷ್ಟೋ ವಯಸ್ಸಾಗಿದೆ, ಆದ್ರೆ ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಇವತ್ತು ನನ್ನ ಆಯುಷ್ಯದಲ್ಲಿ ಈ 2 ವರ್ಷಗಳಿಂದ ಒಬ್ಬ ಸದ್ಗುರುವಿನ ಒಂದು ದೀಕ್ಷೆಯನ್ನು ಪಡೆದು ನಾನು ಇವತ್ತು ಮನಪರಿವರ್ತನೆ ಮಾಡಿ ನನ್ನ ಸತ್ಯಶುದ್ಧ ಕಾಯಕದಲ್ಲಿ ತೊಡಗಿರುವ ಆದರ್ಶ ಗೃಹಿಣಿಯಾಗಿದ್ದೇನೆ. ಆದ್ರಿಂದ ನನ್ನ ಆಯುಷ್ಯದಲ್ಲಿ ಉಳಿದದ್ದೆಲ್ಲ ಸುಳ್ಳು, ಈ 2 ವರ್ಷ ಮಾತ್ರ ನಿಜ ಅಂತ. ಹಾಗಾಗಿ ಈ ಅರ್ಥದಲ್ಲಿ ಅವ್ರದ್ದೆಲ್ಲರದು ಕೂಡ ಆಯುಷ್ಯದ ಲೆಕ್ಕಾಚಾರವನ್ನು ಕೇಳಿದ ಆ ಮಾಂತ್ರಿಕ ಹೇಳ್ತಾನೆ, ಅಮ್ಮ ನಿನ್ನ ಆಯುಷ್ಯದ ಲೆಕ್ಕಾಚಾರದಲ್ಲಿ ನಾನಿನ್ನೂ ಹುಟ್ಟೇ ಇಲ್ಲ ಅಂದಂತೆ. ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೇವೆ, ಆಯುಷ್ಯ ಮುಖ್ಯವಲ್ಲ, ಎಷ್ಟು ವರ್ಷ ಹೇಗೆ ನಾವು ನಮ್ಮ ಬದುಕನ್ನ ರೂಢಿಸಿಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅಂತ ಆದರ್ಶ ವ್ಯಕ್ತಿತ್ವವನ್ನ ಬದುಕನ್ನ ರೂಪಿಸಿಕೊಂಡಂತವರು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ನಮಗೆ ಇವತ್ತು ಅಭಿಮಾನ ಅನ್ನಿಸ್ತಾ ಇದೆ. ಅಂತಹ ಸಾರ್ಥಕ ಬದುಕನ್ನ ಅವರು ಬದುಕಿದ್ದಾರೆ. ಬಹುಶಃ ಹುಟ್ಟುತ್ತಲೇ ಒಬ್ಬ ಮನುಷ್ಯ ಏನನ್ನ ಸಾಧಿಸಬೇಕು ಅನ್ನುವಂತಹ ಗೊತ್ತು ಗುರಿಯನ್ನ ಬಹುಶಃ ಯಾರು ಕೂಡ ಮುಂದಿಟ್ಕೊಂಡು ಬಂದಿರೋದಿಲ್ಲ. ಆದ್ರೆ ನಮ್ಮ ಗೊತ್ತು ಗುರಿಯನ್ನ ರೂಪಿಸಿಕೊಳ್ಬೇಕಾದಂತ ಜವಾಬ್ದಾರಿ
ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ. ಆ ನಾಗರಿಕನ ಆದರ್ಶ ಲಕ್ಷಣಗಳು ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಹುಶಃ ಇಂಥ ಅಪರೂಪದ ವ್ಯಕ್ತಿತ್ವ ನೋಡಿ, ಒಬ್ಬ ನಾಯಕತ್ವದ ಲಕ್ಷಣಗಳನ್ನು ಹೇಳ್ತಾರೆ. ಎಲ್ಲರನ್ನೂ ಸಮಾನವಾಗಿ, ಎಲ್ಲರನ್ನೂ ಪ್ರೀತಿಯಿಂದ, ಎಲ್ಲವನ್ನೂ ಒಳಗೊಳ್ಳುವಂಥವನೇ ನಿಜವಾದ ನಾಯಕ ಅಂತ ಹೇಳ್ತಾರೆ. ಹಾಗೆ ಇವತ್ತು ಎಲ್ಲವನ್ನೂ ಒಳಗೊಂಡು, ಎಲ್ಲರನ್ನೂ ಸಮಾನವಾಗಿ ಕಂಡು, ಎಲ್ಲವನ್ನೂ ಸಾಧಿಸಿದಂತ ವ್ಯಕ್ತಿತ್ವ ಸನ್ಮಾನ್ಯ ಯಡಿಯೂರಪ್ಪನವರು. ಇಂಥ ಒಬ್ಬ ಆದರ್ಶ ನಾಯಕನನ್ನ ನಮ್ಮ ನಾಡು ಪಡೆದುಕೊಂಡಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಅಭಿಮಾನ, ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಅಂಥ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಮುಖ್ಯವಾಗಿ 3 ಗುಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಹ್ಯುಮ್ಯಾನಿಟಿ, ಅವರಲ್ಲಿ ಮಾನವೀಯತೆ ಇದೆ, ಮಾನವ ಸೇವೆ ಇದೆ, ಮಾನವ ಅನುಕಂಪ ಇದೆ. ಅದ್ರ ಜೊತೆಗೆ ವರ್ಕ್ ಹಾರ್ಡ್. ಅವ್ರು ಹೇಳಿದ್ರು, ಸಾಧನೆಯೇ ಮಾತಾಡಬೇಕೆ ಹೊರತು ಮಾತು ಸಾಧನೆ ಆಗ್ಬಾರ್ದು. ಇದು ಮಂತ್ರ ಸ್ವರೂಪ ಮಾತು ಇವತ್ತು ನಾವು ಪ್ರತಿಯೊಬ್ಬರು ಗಮನಿಸ್ಬೇಕು. ಹಾಗಾಗಿ ಅವರು ವರ್ಕ್ ಹಾರ್ಡ್ ಅಂತಾರೆ. ಅವ್ರ ದೃಷ್ಟಿಯಲ್ಲಿ ಕೆಲಸ ಆರಂಭ ಮಾಡೋದು ಮುಖ್ಯವಲ್ಲ, ಕೆಲಸವನ್ನ ಮುಕ್ತಾಯ ಮಾಡುವುದು ಬಹಳ ಮುಖ್ಯ ಅಂತ. ಆರಂಭಿಸಿ ಮುಕ್ತಾಯ ಮಾಡಬೇಕಾದ್ದು ಬಹಳ ಮುಖ್ಯ ಅನ್ನುವಂತ ಮಾತನ್ನು ಕೂಡ ಅವ್ರ ಮೇಲಿನ ಮೇಲೆ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ರೀತಿ ವರ್ಕ್ ಹಾರ್ಡ್ ಅನ್ನುವಂತಹದ್ದು. ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಅಂತಾರೆ, ದಾಸೋಹ ಅಂತ ಕರೀತಾರೆ ಶರಣರು, ಬಸವಾದಿ ಶರಣರು, ಅಂದ್ರೆ ಹಂಚುವುದು ಅಂತ. ಹಾಗಾಗಿ ಅವರಲ್ಲಿ ಎಲ್ಲರನ್ನೂ ಮಾನವೀಯ ದೃಷ್ಟಿಕೋನದಿಂದ ನೋಡೋದು, ಮತ್ತೆ ವರ್ಕ್ ಹಾರ್ಡ್, ಶ್ರಮ ಪಡುವುದು, ಬಂದಿದ್ದರ ಶ್ರಮವನ್ನ ಎಲ್ಲರೊಡನೆ ಹಂಚಿ ಉಣ್ಣುವುದು. ಇಂತಹ ಒಂದು ಆದರ್ಶ ಗುಣಗಳನ್ನ ಪಡ್ಕೊಂಡಿರುವಂತಹ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ರೈತ ನಾಯಕ, ರೈತ ಬಜೆಟ್ ಅಂತ ಹೇಳಿದ್ರು. ಬಹುಶಃ ನಮ್ಮ ಮಲೆನಾಡಿನಲ್ಲಿ ಶಿವಪ್ಪ ನಾಯಕ ಮೊಟ್ಟ ಮೊದಲಿಗೆ ಈ ಜಮೀನನ್ನ ಸರ್ವೆ ಮಾಡಿಸಿ ಅಲ್ಲಿ ಪ್ರಾಯೋಗಿಕವಾಗಿ ಬೆಳೆಗಳನ್ನ ಬೆಳೆದು ಅದಕ್ಕೆ ತಕ್ಕಂತೆ ಫಲವನ್ನ ಪಡ್ಕೊಂಡು ಖರ್ಚು ವೆಚ್ಚಗಳನ್ನ ಕಳೆದು ಕಂದಾಯವನ್ನ ನಿಗದಿ ಮಾಡಿದಂಥವನು ನಮ್ಮ ಮಲೆನಾಡಿನ ಆದರ್ಶ ಶಿಸ್ತಿನ ಶಿವಪ್ಪ ನಾಯಕ. ಬಹುಶಃ ನಂತರದ ಇವತ್ತಿನ ದಿನಮಾನಗಳಲ್ಲಿ ರೈತರ ಆಗು ಹೋಗುಗಳನ್ನು ಗಮನಿಸಿ ರೈತ ಕಲ್ಯಾಣವನ್ನು ಬಯಸಿದ ಆಧುನಿಕ ಶಿವಪ್ಪ ನಾಯಕ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷ, ಅಭಿಮಾನ ಅನ್ನಿಸ್ತಾ ಇದೆ. ಇಷ್ಟೇ ಅಲ್ಲ, ಇವತ್ತು ಮಹಿಳೆಯರ ಬಗ್ಗೆ ಮಾತೃ ಸ್ವರೂಪ, ಮಾತೆಯರಿಂದಲೇ ಇವತ್ತು ಸಮಾಜ ಬದುಕಿರುವುದು, ಮಾತೆಯರಿಂದಲೇ ಕುಟುಂಬಗಳು ಉಳಿದುಕೊಂಡಿರೋದು, ಮಾತೆಯರ ಕಲ್ಯಾಣ ಬಹಳ ಮುಖ್ಯ. ಹಾಗಾಗಿ ಮಾತೆಯರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ತಂದ್ರು. ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಸೈಕಲ್ ಮೇಲೆ ಹೋಗೋದನ್ನು ನೋಡಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಿದ್ರು. ಬಹುಶಃ ಮಕ್ಕಳ ಆಕರ್ಷಣೆಗೆ ಸೈಕಲ್ ಬರ್ಲಿಕ್ಕೆ ಕೊಟ್ಟಿದ್ದಂತಹದ್ದು ಕೆಲಸ ಮಾಡಿದ್ರು. ಒಂದೇ ಎರಡೇ ಮಹಿಳೆಯರಿಗೆ ಹಲವು ಯೋಜನೆಗಳನ್ನು ತೆಗೆದುಕೊಂಡ್ರು. ಇಷ್ಟೇ ಅಲ್ಲ, ಇವತ್ತು ಸಾಂಸ್ಕೃತಿಕ ಸಮಾಜದ ಬೇರು ಯಾವುದಪ್ಪ ಅಂದ್ರೆ ಮಠ ಮಂದಿರಗಳು. ಈ ಮಠ ಮಂದಿರಗಳು ಮಾಡುವಂತಹ ಕೆಲಸಗಳನ್ನು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಮೊಟ್ಟ ಮೊದಲು ಗಮನಿಸಿದಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಅಭಿಮಾನ ಅನ್ನಿಸ್ತಾ ಇದೆ. ಸರ್ಕಾರ ಮಾಡಬೇಕಾದಂತ ಕೆಲಸಗಳನ್ನ ಇವತ್ತು ಮಠಮಾನ್ಯಗಳು ಮಾಡಿದಾವೆ ಅನ್ನೋದನ್ನ ಮೊಟ್ಟ ಮೊದಲಿಗೆ ಗುರುತಿಸಿ ಪ್ರೋತ್ಸಾಹವನ್ನ ಧೈರ್ಯದಿಂದ ನೀಡಿದಂತಹ ಅಪರೂಪದ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು. ಈ ಎಲ್ಲ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಬಹುಶಃ ಇಂಥ ವ್ಯಕ್ತಿತ್ವ ಹೇಗೆ ರೂಪಿತವಾಯಿತು, ಬಹುಶಃ ಮಣ್ಣಿನ ಮಗ ಅಂತ ನಾವೇನು ಅನ್ಕೊಳ್ತೀವಲ್ಲ, ಈ ಮಣ್ಣು, ಈ ನಾಡಿನ ಮಣ್ಣು, ಇದಕ್ಕೆ ಬೋರ್ಡ್ ಹಾಕಿದ್ದಾರೆ ಶರಣರ ನಾಡು ಅಂತ ಹೇಳಿ. ಶಿಕಾರಿಪುರ ಈ ತಾಲೂಕು, ಇಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಎಷ್ಟೆಲ್ಲ ಶರಣರು ಹುಟ್ಟಿದ್ದಾರೆ, ಸತ್ಯಕ್ಕ, ಇಂಥ ಎಲ್ಲ ಶರಣರ ಹುಟ್ಟಿರ್ತಕ್ಕಂಥ ನಾಡು ಈ ಶಿಕಾರಿಪುರ. ಬಹುಶಃ ಮಂಡ್ಯದ ಸಕ್ಕರೆ ನಾಡಿನಿಂದ ಈ ಶರಣರ ನಾಡು ಆಕರ್ಷಣೆಯನ್ನು ಮಾಡ್ತು. ಹಾಗಾಗಿ ಅಲ್ಲಿಯ ವ್ಯಕ್ತಿ ಇವತ್ತು ನಮ್ಮ ಮಲೆನಾಡಿನ ಕೊಡುಗೆಯಾಗಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಇವತ್ತು ಇಡೀ ಸಮಾಜ ಇಲ್ಲಿ ಗೌರವಿಸ್ತಾ ಇರ್ತಕ್ಕಂತಹದ್ದು. ಒಬ್ಬ ಯೋಗ್ಯ ಕಾರ್ಯಕರ್ತನಿಗೆ, ಒಬ್ಬ ಯೋಗ್ಯ ಸಮಾಜದ ಮುಖಂಡನಿಗೆ, ಒಬ್ಬ ಯೋಗ್ಯ ಸಮಾಜದ ನಾಯಕರಿಗೆ ಗೌರವವನ್ನು ಸಲ್ಲಿಸಬೇಕಾದಂತಹ ಕರ್ತವ್ಯವನ್ನ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಡೆಸ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಇದೊಂದು ಆದರ್ಶ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಹಾರೈಸೋದಿಷ್ಟೇನೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ. ಅವ್ರು ಹೇಳಿದ್ರು, ಈಗಲೂ ಕೂಡ ಉನ್ನತ ಗುರಿಯನ್ನ ಇಟ್ಕೊಂಡು ನಾನು ಸಾಧಿಸಬಲ್ಲೆ, ನಿಮ್ಮೆಲ್ಲರ ಸಹಕಾರದಿಂದ ಅನ್ನುವಂತಹ ಮಾತನ್ನು ಹೇಳುವಂತ ಯಡಿಯೂರಪ್ಪನವರಿಗೆ ನಾವು ಈ ಸಂದರ್ಭದಲ್ಲಿ ಹಾರೈಸೋದಿಷ್ಟೇ. ಅವರಿಗೆ ಭಗವಂತ ಆರೋಗ್ಯ ಕೊಡ್ಲಿ, ಆಯುಷ್ಯ ಕೊಡ್ಲಿ, ಅವರಿಂದ ಇನ್ನಷ್ಟು ಸಮಾಜಮುಖಿ, ನಾಡಮುಖಿ ಕಲ್ಯಾಣದ ಕಾರ್ಯಗಳು ನಡೆಯುವಂತಾಗ್ಲಿ, ಎಲ್ಲ ಯುವ ಮುಖಂಡರುಗಳಿಗೆ ಪ್ರೇರಣೆಯನ್ನ, ಉತ್ಸಾಹವನ್ನು ತುಂಬುವಂತಾಗ್ಲಿ. ಅದರ ಫಲವೇ ಇವತ್ತು 2 ಕಣ್ಣುಗಳಂತೆ ಸನ್ಮಾನ್ಯ BY ರಾಘವೇಂದ್ರ ಅವರು, ಸನ್ಮಾನ್ಯ BY ವಿಜಯೇಂದ್ರ ಅವರು ಕೂಡ 2 ಕಣ್ಣುಗಳಂತೆ ಇವತ್ತು ಬೆಳಕನ್ನು ಕೊಡ್ತಾ ಇದ್ದಾರೆ. ಯುವ ಉತ್ಸಾಹಿ ಮುಖಂಡರಲ್ಲಿ ತಂದೆಯ ಆದರ್ಶ ಗುಣಗಳು ಕೂಡ ಇನ್ನಷ್ಟು ವ್ಯಾಪಕವಾಗಿ ಬೆಳೆದು
ಸಶಕ್ತವಾಗಿ ಅವರಿಂದ ಈ ಪರಂಪರೆ ಮುಂದುವರಿಯುವಂತೆ ಆಗಲಿ ಅಂತ ಹಾರೈಸಿ ಎಲ್ಲರಿಗೂ ಶುಭ ಕೋರಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.